ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬೆಳಗ್ಗೆ ಎದ್ದು ಸ್ವಲ್ಪ ನನ್ನ ಮಗನಿಗೆ ಹಾಲು ಕಾಯಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇದು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಂಗೆ ಇತ್ತು ಅಂತ ಹೇಳ್ಬಿಟ್ಟು, ಇನ್ನು ನನ್ನ ಮಗ ಕೆಳಗಡೆ ಏನೋ ಅದು ಇದು ತಂದುಕೊಡ್ತಾವನೆ. ಸುಮ್ಮನೆ ಇಟ್ಕೊಂಡಿರೋದನ್ನ ಬಿಡಿಸೋದು ಎತ್ತೋದು ಅಷ್ಟೇ. ಒಂದು ಇಟ್ಕೊಂಡಿದ್ರೆ ಕೆಳಗೆ ಬಿಸಾಕ್ತಾನೆ ಮತ್ತೆ ಎತ್ತುತ್ತಾನೆ. ಇನ್ನು ಬೆವ್ರಸಲ್ಲಂತೂ ತಲೆ ತುಂಬ ಆಗ್ಬಿಟ್ಟೈತೆ. ಇನ್ನು ನನ್ನ ದೊಡ್ಡ ಮಗನೂ ಎದ್ದ. ನಾನು ಇವನು ಕುಣಿಸ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವನು ಕುಂತ್ಕೋಬೇಕು ಅಂತಾನೆ. ಇವನು ಬಿಡಲ್ಲ. ಇಬ್ಬರು ಒಬ್ಬ ಇವನು ಚಿಕ್ಕವನೇ ಕೂತ್ಕೋಬೇಕು, ಅವನು ಎದ್ದೊಳಿಸ್ಲಿ ಅಂತ ದೂಕ್ತಾ ಇದ್ದಾನೆ. ನೋಡಿ ಹೆಂಗೆ ದೂಕ್ತಾನೆ. ಮಕ್ಕಳೇ ಹಂಗೆ, ಒಬ್ಬರೇ ಅವ್ರ ಅಮ್ಮ ಇದು ಮಾಡಬೇಕು ಅಂತ. ನೋಡಿ, ಅವನ್ನ ಎತ್ಕೊಂಡ್ರೆ ಇವನು ಗಳ ಬರ್ತದೆ, ಇವನ್ನ ಎತ್ಕೊಂಡ್ರೆ ಅವ್ನ ಗಳ ಬರ್ತದೆ. ಬೆವ್ರಸಲೆ ಯಾವಾಗೂ ನಮ್ಗೆ ಹೇಳ್ತಿದ್ದೋ ಫಸ್ಟು, ಇವ್ರಿಗೆ ಇಷ್ಟೊಂದು ಎದ್ದೊಳ್ಬಿಟ್ಟಿದ್ದಾವೆ. ತಲೆ ಕಡ್ತಾ ಬಂದು ಹಂಗೇ ಕೆರ್ಕೊತಾನೆ ಇರ್ತಾನೆ. ಇನ್ನೂ ಸ್ವಲ್ಪ ಕಲ್ಲಂಗಡಿ ಹಣ್ಣಿತ್ತು, ಎದ್ದವನು ಅವನು ತಗೊಂಡು ತಿಂತಾಯಿದ್ದ. ಕಟ್ ಮಾಡಿಕೊಟ್ಟೆ. ಇನ್ನೂ ಅದಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ. ಏನಿಲ್ಲ, ನಮ್ಮ ಮನೇಲಿ ಏನಿರುತ್ತೆ ಅದು ಒಂದು ಐಟಮ್ ಇಲ್ಲದೆ ಹೋದರೂ ಮಾಡ್ಬೋದು, ಏನಿಲ್ಲ ಚೆನ್ನಾಗಿರುತ್ತೆ. ಬೀನಿಸು ಮತ್ತು ಕ್ಯಾರೆಟು, ಚಾಪ್ಸು, ಮೆಣಸಿನ್ಕಾಯಿ ಐತಲ್ಲ, ಕ್ಯಾಪ್ಸಿಕಮ್ಮು ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೀನಿಸು, ಕ್ಯಾರೆಟು, ಇಷ್ಟೇ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲೇ ಇಲ್ಲ. ಕಾಲದಲ್ಲ ಅಂತಲ್ಲ, ನಾವು ಓದೋ ವಯಸ್ಸಲ್ಲಿ ಈ ಥರ ಫ್ರೈಡ್ ರೈಸು, ಪಲಾವ್ ಮಾಡ್ತಿದ್ದೋ ಬಿಡಿ. ಫ್ರೈಡ್ ರೈಸ್ ಆಗ್ಬೋದು, ಎಗ್ ರೈಸು ಮತ್ತು ಮಸಾಲೆ ದೋಸೆ ಈ ಥರ ಎಲ್ಲ ಇದೇ ಮಾಡ್ತಿರಲಿಲ್ಲ. ಈಗಿನ ಮಕ್ಕಳು ಏನಾದರೂ ಕಣ್ಣಿಂದ ನೋಡಿಬಿಟ್ರೆ ಸಾಕು ಆ ಥರನೇ ಬೇಕು ಅಂತಲೇ ಅಂತಾರೆ. ಎಲ್ಲ ಮಕ್ಕಳೇ ಅಷ್ಟು. ಮಕ್ಳಿಗೆ ಅವ್ರಿಗೇನು ನೋಡೋದು ಅವ್ರಿಗೆ ತಿನ್ನಬೇಕು ಅಂತ ಅನ್ನಿಸುತ್ತೆ ಆ ಟೈಮಲ್ಲಿ. ಇನ್ನು ಎಲ್ಲರದ್ದು ಒಂದೇ ಥರ ಇರೋಕ್ಕಾಗಲ್ಲ. ಎಲ್ಲ ಮಕ್ಳದ್ದು ಒಂದೇ ಟೇಸ್ಟ್ ಅಂತೂ ಇರೋಲ್ಲ. ಒಬ್ಬರು ನನ್ನ ಮಗ ದೊಡ್ಡವನಿಗೆ ಇರೋದು ಚಿಕ್ಕವನಿಗೆ ಇಷ್ಟ ಆಗೋಲ್ಲ, ಚಿಕ್ಕವನಿಗೆ ಇರೋದು ದೊಡ್ಡವನಿಗೆ ಇಷ್ಟ ಆಗೋಲ್ಲ. ಆದರೂ ಏನು ಮಾಡ್ತೀನೋ ಅದೇ ತಿನ್ನೋದು ಕೊನೆಗೆ. ಇನ್ನೂ ಹಚ್ಕೋತಾ ಇದ್ದೀನಿ. ಇದು ಸಣ್ಣ ಕಚ್ಚೋದು ಇದೆಯಲ್ಲ, ಅದೇ ಇದು ದೊಡ್ಡ ಕಚ್ಚೋದು ಏನು ಅನಿಸಲ್ಲ. ಚಿಕ್ಕದಾಗಿ ಹಚ್ಚೋದು ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಸ್ವಲ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ, ಇದಕ್ಕೆ ಜೀರಿಗೆ ಎಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾಟಿ ಬೆಳ್ಳುಳ್ಳಿ ನಮ್ಮ ಅಮ್ಮ ಕೊಟ್ಕೊಳ್ಸಿದ್ದು. ಅವಾಗೆಲ್ಲ ನಮ್ಮ ತಾಯಿನೇ ಬೆಳೀತಿದ್ರು ಈರುಳ್ಳಿ, ಬೆಳ್ಳುಳ್ಳಿ. ಇವಾಗಲೂ ಬೆಳೀತಾರೆ, ಆದರೆ ಅಷ್ಟು ಈರುಳ್ಳಿ ಬೆಳೆಯಲ್ಲ, ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದು. ಈಗೆಲ್ಲ ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಸರಿಯಾಗಿ ಬರೋಲ್ಲ. ಹಾಗಾಗಿ ತಾಯಿ ಮನೆಯಿಂದ ತಾಯಿ ಮನೆಯಿಂದ ಏನೇ ಕೊಟ್ಟರು ಅದು ಬೇರೆಯವ್ರಿಗೆ ಕಾಣಲ್ಲ. ತಾಯಿ ಮಗಳು ಗೊತ್ತಿದ್ರೆ ಸಾಕು, ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಬಿಡಿ. ಬೇರೆಯವ್ರದ್ದು ಅವ್ರು ತಿಳ್ಕೊಂಡ್ರೆ ಅವರು ಇದು ಅಷ್ಟೇ. ಅವ್ರ ತಿಳುವಳಿಕೆ ಏನಾಯ್ತೋ, ಅವ್ರ ಮೆಂಟಾಲಿಟಿ ಹೇಗಾಯ್ತೋ ಅದಕ್ಕೆ ಅವರು ತಿಳ್ಕೊತಾರೆ. ಯಾರೇ ಆಗಲಿ ಹೆಣ್ಮಕ್ಳು ಅವ್ರು ಚೆನ್ನಾಗಿರಲಿ ಅಂತಲೇ ಬಯಸೋದು. ತಾಯಿ ಆದವಳು ಮಾತ್ರನೇ ಬಯಸೋದು. ಅವರು ಏನೇ ಕೊಟ್ಟರು ಬೇರೆಯವ್ರು ಏನು ಕೊಟ್ಟೇ ಇಲ್ಲೋ ಅನ್ನೋ ಥರನೇ ಇದು ಮಾಡ್ತಾರೆ. ಅದು ನನಗೆ ಅವ್ರಿಗೆ ಗೊತ್ತಿದ್ರೆ ಸಾಕು. ಇನ್ನೇನು ಅವ್ರಿಗೂ ಅದೇ ಪ್ರೀತಿ, ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಬಯಸೋದು. ಇನ್ನು ಬೇರೆ ಅವರೊಬ್ಬರೇ ಮಾತ್ರ ತಾಯಿ, ಇನ್ನೊಬ್ಬರು ಆದರೆ ತಾಯಿ ಅಲ್ವಾ. ಎಲ್ಲರೂ ತಾಯಿ ಅಂದಮೇಲೆ ಎಲ್ಲದು ಒಂದೇ ಪ್ರೀತಿ ತೋರೋದು. ಇನ್ನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಗ್ಗರಣೆಗೆ.
ಜೀರಿಗೆ ಎಲ್ಲದಕ್ಕೂ ಒಳ್ಳೆಯದು, ಆರೋಗ್ಯ ಆಗೋದಕ್ಕೆ. ಜೊತೆಗೆ ಅದನ್ನ ಏನಾದರೂ ಮೋಷನ್ ಹೋಗಲಿಲ್ಲ ಅಂತಂದರೆ ಜೀರಿಗೆ ನೀರು ಕುಡೀರಿ. ಇದು ಯಾವ ಟೈಮಲ್ಲಿ ಅಂದರೆ ಇದು ಡೆಲಿವರಿ ಟೈಮಲ್ಲಿ ಏನೇನು ಗ್ಲುಕೋಸ್ ಹಾಕಿರ್ತಾರೆ, ಜೊತೆಗೆ ಸಿಜರಿನ್ ಮಾಡಿರ್ತಾರೆ ನೋಡಿ. ಸಿಜರಿನ್ ಮಾಡಿದಾಗ ಅವ್ರಿಗೆ ನೋವು ಇರುತ್ತೆ. ನೋವಿದ್ದಾಗ ಲೂಸ್ ಮೋಷನ್ನು ಅವ್ರು ಡಾಕ್ಟ್ರು ಏನೇನು ಮಾತ್ರೆ ಎಲ್ಲ ಹಾಕ್ತಾರೆ, ಒಳಗಡೆ ಗ್ಯಾಸ್ ಹೋಗ್ಬಿಟ್ಟಿರ್ತದಲ್ಲ, ಅದಕ್ಕೆಲ್ಲ ಗ್ಯಾಸ್ ಹೋಗಲಿ ಅಂತ. ಆದರೂ ಹೋಗಿರಲ್ಲ ಅನ್ನೋರಿಗೆ ಇದೊಂದು ಸ್ವಲ್ಪ ಜೀರಿಗೆ ನೀರು ಕುಡಿದ್ರೆ ಹೋಗುತ್ತೆ ಮೋಷನ್ನು. ಅದಾದಮೇಲೆ ಬೆಂಡೆಕಾಯಿ ಒಗ್ಗರಣೆ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದನೂ ಅಷ್ಟೇ ಮೋಷನ್ ಹೋಗುತ್ತೆ. ಎಲ್ಲ ಬೇರೆ ಹಿಂಗೇನಾದ್ರು ಹೊಟ್ಟೆ ಸರಿಯಿಲ್ಲ, ಇದಾಯಿತು, ಬಿಗಿ ಅನಿಸುತ್ತೆ, ನಮಗೆ ತಳಮಳ ಆಯ್ತೈತೆ ಅನ್ನೋರು ಈ ಥರ ಜೀರಿಗೆ ನೀರು ಕುಡಿಯೋದ್ರಿಂದ ಉಪಯೋಗ ಐತೆ. ಇದು ಮೋಷನ್ ಅಂತ ಹೇಳಿದ್ದು, ಯಾರಿಗಾರು ನನ್ನ ವಿಡಿಯೋ ನೋಡ್ತಾ ಇದ್ದವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ತಿನ್ನಿ. ಜೊತೆಗೆ ಈ ಜೀರಿಗೆ ನೀರನ್ನ ಬಿಸಿನೀರೊಳಗೆ ಜೀರಿಗೆ ಸ್ವಲ್ಪ ಕುದಿಸ್ಬಿಟ್ಟು ಆ ನೀರು ಕುಡಿದ್ರೆ ಇದಾಗುತ್ತೆ. ಇನ್ನು ಒಗ್ಗರಣೆಗೆ ಏನೇನು ಐಟಮ್ ಇಟ್ಟಿದ್ನಲ್ಲ ಆ ಐಟಮ್ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಆಗ್ಬೋದು ಎಲ್ಲನೂ, ಈರುಳ್ಳಿ, ಇದಕ್ಕೊಂದು ಸ್ವಲ್ಪ ಇನ್ನೇನಿಲ್ಲ ಗರಂ ಮಸಾಲ ಎಲ್ಲ 1 2 3 ಮಸಾಲ ಅಂತ ನೋಡಿ, 1 2 3 ಚಾಟ್ ಮಸಾಲ ಅಂತೇಳಿ ಅದನ್ನು ಹಾಕ್ಬೋದು. ಸಾಲ್ಟ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೆಲ್ಲನೂ ಸಿಂಪಲ್ಲಾಗಿ ಆಗುತ್ತೆ ಅಡುಗೆಗಳು, ಆದರೆ ಟೈಮ್ ಕೊಟ್ಟೇನು ಮಾಡಬೇಕಂತಿಲ್ಲ. ಈಗ ತರಕಾರಿ ಈ ಥರ ಹಚ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಇವಾಗಲೇ ಸಾಲ್ಟ್ ಹಾಕೋದ್ರಿಂದ ಚೆನ್ನಾಗಿ ಅದು ಫ್ರೈ ಆಗುತ್ತೆ, ರುಚಿಯೆಲ್ಲ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಸ್ವಲ್ಪ ಆಚೆ ಆಟ ಆಡಿಸ್ತಾವ್ರೆ ನಮ್ಮ ಮನೆಯವರು, ಹಂಗಾಗಿ ಸೈಲೆಂಟಾಗೈತೆ. ಇಲ್ಲ ಅಂದರೆ ಇದು ಮಾಡ್ತಾ ಇರ್ತಾರೆ, ಬಂದು ಅಲ್ಲಿ ಏನು ಮಾಡ್ತಾಯಿರ್ತೀನಿ ಅಲ್ಲೇ ಅಡುಗೆ ಮನೆಯಲ್ಲೇ ನಾನು ಎಲ್ಲಿರ್ತೀನಿ ಅಲ್ಲಿ ಇರ್ತಾರೆ. ಹಂಗಾಗಿ ನೋಡಿ, ಈ ಥರ ಮಸಾಲ ನಾನು ಗರಂ ಮಸಾಲ ಈ ಥರ ಹಾಕಿದ್ದೀನಿ. ನೀವು ಬೇಕಿದ್ದರೆ 1 2 3 ಚಾಟ್ ಮಸಾಲ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ನೆನೆ ಹಾಕಿ ಇಟ್ಕೊಂಡಿರೋದು, ಆ ರಸನ ಇದೆಲ್ಲ ಹಾಕಾದ್ಮೇಲೆ ಅನ್ನ ಎಲ್ಲ ಹಾಕಾದ್ಮೇಲೆ ಹಾಕ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಇದು ಮ್ಯಾಗಿ ಮಸಾಲ, ಅದೊಂಥರ ಫ್ಲೇವರ್ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಹಾಕಿದ್ದೀನಿ. ನೀವಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದರದ್ದೇ ಮಸಾಲ ಹಾಕ್ಕೊಳ್ಳಿ, ಟೇಸ್ಟ್ ಒಂಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಇದು ಅನ್ನ ಸ್ವಲ್ಪ ಆರಕ್ಕೆ ಇಟ್ಕೊಂಡಿದ್ದೇನೆ ತಟ್ಟೆ ಒಳಗಡೆಗೆ. ಬಿಸಿದೇ ಹಾಕ್ಬಿಟ್ರೆ ತಿರುಗುವಾಗೆಲ್ಲ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೋಡಿ, ಹುಣಸೆ ರಸನ ಹಾಕೋತಾ ಇದ್ದೀನಿ. ಒಬ್ಬೊಬ್ಬರು ಹುಳಿ ಇಷ್ಟಪಡ್ತಾರೆ, ಹಾಕಲೇಬೇಕು ಇದನ್ನು. ಹಾಗಾಗಿ ಇಷ್ಟನ್ನೇ ನೋಡಿ, ರೈಸ್ ಒಂದು ಕಡೆ ಇಟ್ಕೊಂಡು ಈ ಥರ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಇನ್ನು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ಳೋದು, ಉದುರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಇಷ್ಟೇ. ಇದನ್ನೇ ಎಷ್ಟು ಕಲರ್ಫುಲ್ಲಾಗಿ ರೆಡಿ ಮಾಡ್ತಾರೆ ಅಂದರೆ ಹೋಟ್ಲುಗಳಲ್ಲಿ, ಅದನ್ನು ನೋಡ್ತಾ ಇದ್ದಂಗೆ ಮತ್ತು ಅವ್ರು ಹಿಂಗೆ ತಿರುಗ್ತಾ ಇರ್ತಾರೆ ನೋಡಿ, ಕಲಿಸ್ತಾ ಇರ್ತಾರೆ, ಮಿಕ್ಸ್ ಮಾಡ್ತಾ ಇರ್ತಾರಲ್ಲ, ಆವಾಗಲೇ ಅಷ್ಟು ನೋಡ್ದಕ್ಕೆ ತಿನ್ನಬೇಕು ಅನಿಸುತ್ತೆ. ಆದರೂ ಅವರು ಎಷ್ಟೊಂದು ಇಂಗು ಎಲ್ಲ ಹಾಕ್ಬಿಟ್ಟಿರ್ತಾರೆ, ಸ್ವಲ್ಪ ತಿಂದೇಟ್ಕೆ ಹೊಟ್ಟೆ ತುಂಬ ಹೋಗಿರುತ್ತೆ. ಇನ್ನು ನನ್ನ ಮಗ ಬೇವ್ಸಲೆ ಅಂತ ಕೆರ್ಕೋತಿದ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಂತ್ಯ ಕಾಳನ್ನು ನೆನೆಯಕ್ಕಿದ್ದೀನಿ, ತಂಪಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೇ ಬೇವಿನ ಮರ ಇತ್ತಲ್ಲ ನಮ್ಮ ಮನೆ ಎದುರುಗಡೆನೇ, ಅದನ್ನು ಸ್ವಲ್ಪ ಕಿತ್ಕೊಂಡು ಎಲೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಮೆಂತ್ಯ ಕಾಳು ಆವಾಗಲೇ ನೆನೆ ಹಾಕಿದ್ದೆ, ತಂಪಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ರುಬ್ಕೊಳ್ಳೋದು, ಇದನ್ನು ಅದರೊಳಗಡೆ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ಳೋದು. ಇದು ಮತ್ತು ಅಲರ್ಜಿ ಥರ ಆಗಿರ್ತದೆ ನೋಡಿ, ಮೈಯಲ್ಲಿ ಏನಾದ್ರು ಮೈಗೆ ಹಚ್ಕೊಂಡ್ರೂ ಒಳ್ಳೆಯದೇನೆ. ಆಮೇಲೆ ಈ ಬೇವಿನ ಸೊಪ್ಪನ್ನ ಸ್ನಾನ ಮಾಡ್ತೀವಲ್ಲ, ಸ್ನಾನ ಮಾಡೋದ್ರೊಳಗಡೆ ನೀರೊಳಗಡೆ ಹಾಕೊಂಡು ಮಾಡಿದ್ರೂ ಒಳ್ಳೆಯದೇ.
ಸ್ನಾನ ಮಾಡೋದ್ರೊಳಗಡೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋತಾರೆ ನೋಡಿ, ಅದು ಹಾಕೊಂಡು ಮಾಡಿದ್ರು ಒಳ್ಳೆಯದು ಅಂತಾರೆ. ಇನ್ನು ಇದಕ್ಕೆ ಬೇಕಾದರೆ ಅರಿಶಿನ ಪುಡಿ ಏನು ಹಾಕಿಲ್ಲ ನಾನು, 2 ಮೆಂತ್ಯ ಕಾಳು ಮತ್ತು ಬೇವಿನ ಸೊಪ್ಪು ಹಾಕೊಂಡಿರೋದು. ಇದು ಅದೇ ಅಲರ್ಜಿಗೆ ಒಳ್ಳೆಯದು. ಆಮೇಲೆ ನಮ್ಮ ಊರ ಕಡೆ ಎಲ್ಲ ಅಮ್ಮ ಆಗಿರ್ತಾವೆ ನೋಡಿ, ಅಮ್ಮ ಆಗಿರೋರಿಗೆ ಹಿಂಗೆ ಬೇವಿನ ಸೊಪ್ಪು ಮಾರಿದ್ದು ಮೈಗೆಲ್ಲ ಹಚ್ಚುತ್ತಾರೆ. ಆಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಉರಿ ಕಾಣಿಸಲ್ಲ, ತಂಪಾಗುತ್ತೆ ಅಂತ ಹೇಳ್ಬಿಟ್ಟು. ಇದೊಂದು ಬರೀ ನನ್ನ ಮಗನ ತಲೆಗೆ ಬೆವ್ರಿಸಲೇ ಆಗಿತ್ತು, ಅದರಿಂದ ಹಾಕಿದ್ದೀನಿ. ಇದಕ್ಕೆಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾಯಿದ್ದೀನಿ ಅಷ್ಟೇ, ಬೇವಿನ ಸೊಪ್ಪು. ಇನ್ನು ನನ್ನ ಮಗನಿಗೆ ಎಷ್ಟು ಬೆವ್ರಿಸಲೆ ಅಂದರೆ ಆ ತಲೆನ ಇರೋ ಕೂದಲು ಸ್ವಲ್ಪನೇ ಉಣಿಯಷ್ಟು ಇದೈತೆ, ಬೆವರು ಬರುತ್ತೆ, ಜೊತೆಗೆ ಬೆವ್ರಿಸಲೆ ಪೂರ್ತಿ ತಲೆ ತುಂಬ ಆಗ್ಬಿಡ್ತು. ಇದು ಮುಡಿ ಕೊಡೋಕ್ಕೆ ಮುಂಚೆ ಇದ್ದು ವಿಡಿಯೋ, ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಈ ಥರ ಕೂದಲೈತಿ, ಇದನ್ನು ನೋಡೋಕ್ಕಾಗ್ದೇ ನೈಟ್ ಡಿಸೈಡ್ ಮಾಡಿಕೊಂಡು ಹೋಗಿ ಮುಡಿ ಕೊಡ್ಕೊಬಂದಿದ್ದು ನೋಡಿ. ಈ ಥರ ನಾನು ಮೇಲೆ ತೀಡ್ತಾಯಿದ್ದೀನಿ, ಬುಡಕ್ಕೆ ತೀಡಬೇಕು. ಆಮೇಲೆ ಕೂರಿಸ್ಕೊಂಡು ತೀಡಿದ್ದೀನಿ ಇಬ್ರಿಗೂ, ಮೇಲೆ ಕಾಣಿಸುತ್ತೆ ಅಷ್ಟೇ. ಎಲ್ಲೆಲ್ಲಿ ಬೆವ್ರಿಸಲೆ ಥರ ಐತೆ ಎಲ್ಲದಕ್ಕೂ ಇದು ತೀಡೋದ್ರಿಂದನೂ ಹೋಗಿದ್ದು, ಜೊತೆಗೆ ಮುಡಿನೂ ಕೊಟ್ಟವಲ್ಲ, ಹಂಗಾಗಿ ಕಡಿಮೆ ಆಗೋಯ್ತು. ಏನಿಲ್ಲ ಇವಾಗ. ಇದು ಒಂದು ಸ್ನಾನ ಮಾಡ್ಬೇಕಾದ್ರೂ ಅಷ್ಟೇ ನೊರೆ ಥರನೇ ಬರುತ್ತೆ ತಿಕ್ಕುವಾಗ. ಅದಕ್ಕೊಂದು ಸ್ವಲ್ಪ ಶಾಂಪು ಇಲ್ಲ ಸೀಗೆಕಾಯಿ ಅಂತಿರಲ್ಲ, ಅದನ್ನು ಹಾಕ್ಕೊಂಡು ತೀಡ್ಕೊಂಡ್ರೆ ಹೋಗುತ್ತೆ. ಇಲ್ಲ ದೊಡ್ಡವನು ಇಬ್ರಿಗೂ ಹಾಕ್ಬಿಟ್ಟು ಆಟ ಆಡ್ತಾ ಇದ್ದಾರೆ ಜೋಕಾಲಿಲಿ. ಇಬ್ರಿಗೂ ಅವ್ರ ತಲೆ ಇವನ ತಲೆ ಅವನು ಅಂದ್ಕೊಂಡು ನೋಡ್ಕೊಂಡು. ಇನ್ನು ಸ್ವಲ್ಪ ಹಾಲು ಸಂಜೆ ಆಯ್ತಲ್ಲ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡಿದೆ. ಪಾತ್ರೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ತೀನಿ, ಅವ್ರಿಗೂ ಸ್ನಾನ ಮಾಡಿಸ್ಬೇಕು. ಇನ್ನು ಸ್ವಲ್ಪ ಹಣ್ಣಿತ್ತು ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಸ್ವಲ್ಪ ಹೊತ್ತು ಬಿಡಬೇಕನ್ನ ಬೇವಿನ ಸೊಪ್ಪುದ್ದು, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಸ್ನಾನ ಮಾಡಿಸೋದು. ಇನ್ನು ಕರ್ಬೂಜ ಇದು ಇನ್ನೂ ಹಣ್ಣಾಗಬೇಕಿತ್ತು, ನನ್ನ ಮಗ ಬಿಡಲಿಲ್ಲ, ಕುಯ್ಯಮ್ಮ ಅಂತ ಹೇಳ್ಬಿಟ್ಟು. ಹಾಗಾಗಿ ಕುಯ್ದಿದ್ದೀನಿ. ಇದನ್ನು ಹಂಗೆ ಜ್ಯೂಸು ಮಾಡ್ಕೊಂಡು ಕುಡಿತಾರೆ, ಜೊತೆಗೆ ಹಾಗೇ ಕಟ್ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾರೆ. ಜೊತೆಗೆ ಐಸ್ ಕ್ರೀಮು ನನ್ನ ಮಗನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಐಸ್ ಇದ್ರೊಳಗಡೆಗೆ ಇಟ್ಬಿಟ್ಟು ಫ್ರೀಜರ್ ಮಾಡಿದ್ದೀನಿ. ನೋಡಿ ಈ ಥರ ಬಂದೈತೆ ಐಸ್ ಕ್ಯಾಂಡಿ. ಆದರೆ ಇದಕ್ಕೆಲ್ಲ ಅದರದ್ದೇ ಆದಂಥ ಫ್ರೀಜರ್ ಇರುತ್ತಲ್ಲ, ಆ ಥರದ್ರಲ್ಲಾದರೆ ಬೇಗ ಆಗುತ್ತೆ. ಇಲ್ಲಿ ಮಾಮೂಲಿ ಫ್ರಿಡ್ಜಲ್ಲೆಲ್ಲ ಒಂದು 8 hour ಇಡಲೇಬೇಕು. ಥ್ಯಾಂಕ್ ಯು, ಬಾಯ್.